ಮೂರು ಇದ್ರೇನೆ ಮಗ ಅನ್ಸ್ಕೊಳ್ಳೋದು, ಒಂದಿದ್ರೆ ಅವ್ರ ಮಗ ಅನ್ಸ್ಕೊಳ್ಳಲ್ಲ. ಅವನಿಗೆ ಮಕ್ಕಳ ಮೇಲೆ ಅನುಮಾನ ಬಂದ್ಬಿಡುತ್ತೆ. ನಾಳೆ ನಾನು ಹೋದ್ಮೇಲೆ ಇವರೆಲ್ಲ ನನ್ನ ತಿಥಿ ಮಾಡೋದಿಲ್ಲ, ಕರ್ಮ ಮಾಡೋದಿಲ್ಲ. ಬದುಕಿರೋವಾಗ ಆತ್ಮಶ್ರಾದ್ದವನ್ನು ಮಾಡಿಕೊಂಡ್ರೆ ಅವನು ಜೀವಂತ ಶವ. ಅದಕ್ಕೋಸ್ಕರ ಅದು ಮುಗಿಸ್ಬಿಟ್ರೆ ಮುಂದಕ್ಕೆ ಶ್ರಾದ್ದಗಳು ಬೇಕಾಗಿಲ್ಲ. ಅದು ಎಲ್ಲದಕ್ಕೂ ಮಾಡೋದಕ್ಕೆ ಬರೋದಿಲ್ಲ. ಕೆಲವೊಂದಕ್ಕೆ ಮಾತ್ರ ಯಾರು ಇವರೇ ಇಲ್ಲ, ಮಕ್ಕಳೇ ಇಲ್ಲ, ಮಾಡೋರೇ ಇಲ್ಲ, ಮುಂದಕ್ಕೆ ನಾವು ಮಾಡಲ್ಲ ಅನ್ನೋರ್ಗೆ ಮಾತ್ರ ಅದಕ್ಕೆ. ಸ್ವಯಂ ಪಾಕ ಕೊಟ್ಟರೆ ಶ್ರಾದ್ದ ಮಾಡಿದಾಗಲ್ಲ. ಪ್ರೇತತ್ವ ಪ್ರಾಪ್ತಿಯಾಗಿ ಕೋಟಿ ಜನ್ಮಗಳಲ್ಲಿ ಚಂಡಾಲತ್ವವನ್ನು ಪಡೆಯುತ್ತಾನೆ. ಅವನ ರಕ್ತವನ್ನು ಪಿತೃಗಳು ಪಾನ ಮಾಡುತ್ತಾರೆ. ಅಧಿಕಾರಿಗಳು ಮೊದಲನೇ ಮಗ, ಎರಡನೇ ಮೊಮ್ಮಗ, ಅವನಿಲ್ಲ ಮಗಳ ಮಗ, ಈ ಥರ ಅಧಿಕಾರಿಗಳಿಗೆ ಕೊಟ್ಟಿದ್ದಾನೆ. ಆರ್ಡರ್ ಪ್ರಕಾರ ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ, ಸೆಕೆಂಡ್ ಯಾರು, ಥರ್ಡ್ ಯಾರು, ಕೊನೆಗೆ ಯಾರಿಲ್ಲ ಅಂದರೆ ಒಬ್ಬ ಕೂಲಿಗೆ ಇಟ್ಟು ಅವನನ್ನು ಮಾಡಿಸು, ಅವನಿಗೇನೋ ಒಂದು ದಕ್ಷಿಣೆ ಕೊಟ್ಟು ಕರ್ಮವನ್ನು ಮಾಡಿಸು. ಗುರುಗಳೇ, ನೀವು ಹೇಳ್ದಾಗೆ ಗಂಡ ಇದ್ರು ಅವಾಗ ಹೆಂಡತಿ ಹೋಗ್ಬಿಟ್ಟಿದ್ರು, ಹೆಂಡತಿ ಇದ್ರು ಗಂಡ ಹೋಗ್ಬಿಟ್ಟಿದ್ರು. ಆ ಸಮಯದಲ್ಲಿ ಇವಾಗ ಮನೆಯಲ್ಲಿ ಹೆಂಗಸರೇ ಇರ್ತಾರೆ, ಯಾರು ಇರೋದಿಲ್ಲ ಮಾಡುವ ಅಂತ ಒಂದು ಕಾರ್ಯ. ಒಂದು ಹೆಣ್ಮಕ್ಳೇ ಒಂದು ಮನೇಲಿ ಇದ್ದಾಗ ಒಂದು ಪಕ್ಷದಲ್ಲಿ ಹೆಣ್ಮಕ್ಳು ಮಾಡ್ಬೋದಾ ಕಾರ್ಯ, ಇಲ್ಲ ಅದಕ್ಕೂ ಬೇರೆ ರೀತಿಯಾದ ಒಂದು ವಿಧಿ ಇದೆಯಾ ಶಾಸ್ತ್ರದಲ್ಲಿ? ಅದಕ್ಕೂ ಶಾಸ್ತ್ರದಲ್ಲಿ ಅವಕಾಶ ಕೊಟ್ಟಿದ್ದಾನೆ. ಫಸ್ಟು ಮಗ ಇದ್ದರೆ ಮಗನೇ ಮಾಡಬೇಕು ಅಂತ ಹೇಳ್ತಾನೆ. ಮಗನೇ ಇಲ್ಲ ಅಂದರೆ ಮಗಳ ಮಗ ಇದ್ದರೆ ಮಾಡಬಹುದು, ದೌಹಿತ್ರ ಅಂತ ಅವನಿಗೆ. ಮಗಳ ಮಗನೂ ಇಲ್ಲ ಅಂದರೆ ಅಣ್ಣ ತಮ್ಮಂದಿರ ಮಕ್ಕಳಿದ್ದಾರಾ, ಅವರೂ ಇಲ್ಲ. ಅಕ್ಕಂಗಿರ ಮಕ್ಕಳಿದ್ದಾರಾ, ಅವರೂ ಇಲ್ಲ. ಓಲಿ ಯಾರಾದ್ರೂ ದಾಯಾದಿಗಳಿದ್ದಾರೆ ಅದೇ ಗೋತ್ರದವರು, ಅವರೂ ಇಲ್ಲ. ಆ ಸಂದರ್ಭದಲ್ಲಿ ಗಂಡ ಹೋದಾಗ ಹೆಂಡತಿನೇ ದಹನವನ್ನು ಕರ್ಮವನ್ನು ಮಾಡಬಹುದು. ಆದರೆ ಅಮಂತ್ರಕ ಅಂತ ಹೇಳಿದ್ದಾನೆ. ಸಮಂತ್ರಕವಾಗಿ ಹೆಂಗಸು ದಹನವನ್ನು ಮಾಡೋ ಕರ್ಮವನ್ನು ಮಾಡೋ ಹಾಗಿಲ್ಲ. ಅಮಂತ್ರಕ ಅಂದರೆ ಏನು ಅಂದರೆ ಹೆಂಡತಿಯಾದವಳು ಯಾರಾದರೂ ಒಬ್ಬರನ್ನು ನೇಮಿಸಿ, ಮೂರನೆಯವರು ಮಗನ ಆತನ್ನ ಧರ್ಮಪುತ್ರ ಅಂತ ಧರ್ಮಶಾಸ್ತ್ರದಲ್ಲಿ ಹೇಳ್ತಾರೆ. ಯಾರು ಆ ಸಂದರ್ಭದಲ್ಲಿ ಬಂದು ಆಕೆಯ ಪರವಾಗಿ ಕರ್ಮವನ್ನು ಮಾಡುತ್ತಾನೆಯೋ ಆತನಿಗೆ ಧರ್ಮಶಾಸ್ತ್ರದಲ್ಲಿ ಧರ್ಮಪುತ್ರ ಅಂತ ನಾಮಕರಣವನ್ನು ಮಾಡಿದ್ದಾರೆ. ಆ ಧರ್ಮಪುತ್ರನಿಂದ ಎಲ್ಲ ಕರ್ಮಗಳನ್ನು ಮಾಡಿಸ್ಬೇಕು. ಸಂಕಲ್ಪ ಬಂದು ಆಕೆ ಒಂದು ಮಾಡಿದ್ರೆ ಸಾಕು. ಒಂದು ವೇಳೆ ಧರ್ಮಪುತ್ರನೂ ಸಿಕ್ಕಲಿಲ್ಲ ಅಂದರೆ ಆಕೆಯೇ ಅಮಂತ್ರವಾಗಿ ಸಪಿಂಡೀಕರಣದವರೆಗೆ ಎಲ್ಲವನ್ನೂ ಮಾಡ್ಬಿಡ್ಬೋದು. ಮಂತ್ರ ಇಲ್ಲ ಅಷ್ಟೇ, ಬರೀ ತಂತ್ರದಿಂದನೇ ಎಲ್ಲವನ್ನೂ ಮುಗಿಸ್ಬಿಡ್ಬೋದು. ಮನೆ ಆಚಾರ್ಯನೇ ಮಾಡಬಹುದು, ಮನೆ ಪುರೋಹಿತರೇ ಅದನ್ನು ಕರ್ತೃತ್ವ ತಗೊಂಡು ಮಾಡಬಹುದು ಅಂತ ಸಹ ಅವಕಾಶ ಇದೆ. ಆದರೆ ಅಂತಹ ಸಂದರ್ಭಗಳು ತುಂಬ ಎಲ್ಲೋ ಅಲ್ಲೊಂದು ಅಪರೂಪ. ಬಟ್ ಏನಂದ್ರೆ ಇದೆಲ್ಲ ನೋಡೋದು ಹೇಳಿದ್ರೆ ಅದು ಬಿಟ್ಟರೆ ಇದಂತ ಈ ರೀತಿ ಆಪ್ಷನ್ ಕೊಟ್ಟಿರೋದು ನೋಡಿದ್ರೆ ಯಾವುದೇ ಕಾರಣಕ್ಕೆ ಹಾಕೊಳ್ಳಿ ಬಿಡಕ್ಕೆ ಸಾಧ್ಯನೇ ಇಲ್ಲ, ಮಾಡಲೇಬೇಕು ಅನ್ನೋದು. ಅಂದರೆ ಅಧಿಕಾರಿಗಳು ಮೊದಲನೇ ಮಗ, ಎರಡನೇ ಮೊಮ್ಮಗ, ಅವನಿಲ್ಲ ಮಗಳ ಮಗ, ಈ ಥರ ಅಧಿಕಾರಿಗಳಿಗೆ ಕೊಟ್ಟಿದ್ದಾನೆ. ಆರ್ಡರ್ ಪ್ರಕಾರ ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ, ಸೆಕೆಂಡ್ ಯಾರು, ಥರ್ಡ್ ಯಾರು, ಕೊನೆಗೆ ಯಾರಿಲ್ಲ ಅಂದರೆ ಒಬ್ಬ ಕೂಲಿಗೆ ಇಟ್ಟು ಅವನನ್ನು ಮಾಡಿಸು, ಅವನಿಗೇನೋ ಒಂದು ದಕ್ಷಿಣೆ ಕೊಟ್ಟು ಕರ್ಮವನ್ನು ಮಾಡಿಸು. ಏನಮ್ಮ? ಹೌದು, ನಿಜ. ಮುಂದೆ ಶಂಕರಶಾಸ್ತ್ರಗಳು ಇವರು ಈ ಕುಟುಂಬದವರು ನಾವು ಎಷ್ಟೋ ಕಡೆ ಈ ಕೆಲಸಗಳನ್ನು ಮಾಡ್ಸೋಕ್ಕೆ ಹೋಗ್ತೀವಿ. ಅತಿ ಶ್ರದ್ಧೆಯಿಂದ ಕರ್ಮದಲ್ಲಿ ಭಕ್ತಿ ಇದ್ದುಕೊಂಡು ಮಾಡುವಂತಹ ಕೆಲವು ಅಪರೂಪದ ಕುಟುಂಬಗಳಲ್ಲಿ ಇವರೊಬ್ಬರು. ಅಣ್ಣ ತಮ್ಮಂದರು ಹಾಗೆ ಇದ್ದಾರೆ, ಅವ್ರ ಹೆಣ್ಮಕ್ಳು ಅವರು ಹಾಗೆ ಇದ್ದಾರೆ ನೋಡಿ. ಅವರು ಅನಸೂಯ ಅವ್ರ ತಂದೆ ಹೋದಾಗ ಎಷ್ಟು ಮುತುವರ್ಜಿ ತಗೊಂಡು ಪ್ರತಿಯೊಂದು ವ್ಯವಸ್ಥೆ ಮಾಡಿದ್ರು. ಅವ್ರ ಗಂಡು ಮಕ್ಕಳು ಹೇಗೆ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡಿದ್ರು, ಹೆಣ್ಮಕ್ಳು ಅದೇ ಥರ ತೊಗೊಂಡು ಮಾಡಿಸಿದ್ದಾರೆ. ಅವ್ರ ಅಕ್ಕ ಅವರು ಅಲ್ಲಿ ಶ್ರಾದ್ದವನ್ನು ಮಾಸಿಕ ಮಾಡಿದ ದಿನದಲ್ಲಿ ಆ ಬಿಲ್ಡಿಂಗಿಗೆಲ್ಲ ಸುಣ್ಣ ಬಣ್ಣ ಮಾಡಿಸಿದ್ದಾರೆ. ಹೆಣ್ಮಕ್ಕಳಿಗೆ ಸಂಸ್ಕಾರವನ್ನು ನೇರವಾಗಿ ಮಾಡದೇ ಇದ್ದರೂ ಇನ್ನೊಬ್ಬರ ಮುಖಾಂತರ ಮಾಡಿಸ್ಬೋದು. ಆದರೆ ಮಾಡೋದು ಯಾರ ಹೆಸರಿನಲ್ಲಿ? ಗಂಡ ಹೋಗಿದ್ರೆ ಹೆಂಡತಿ ಹೆಸರಿನಲ್ಲೇ ಯಜಮಾನಾಯಾಹ. ಯಾರು ಯಜಮಾನಾಯ ಅಂದರೆ ಕತ್ತಿಸಿದಂಥ ವ್ಯಕ್ತಿಯ ಹೆಂಡತಿ, ಅವ್ರ ಹೆಸರಿನಲ್ಲಿ ಅವರೇ ಮಾಡ್ದಂಗೆ ಲೆಕ್ಕ. ಅವ್ರ ಪರವಾಗಿ ಈ ಥರ ಮಾಡ್ತಾ ಇರ್ತಾರೆ ಅಷ್ಟೇ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಗುರುಗಳ ಏನಂತ ಹೇಳಿದ್ರೆ, ಈಗ ಮೊಮ್ಮಗ ಮಾಡ್ಬೋದು ಅಂತ ಹೇಳಿದ್ರೆ ಆ್ಯಕ್ಚುಲಾಗಿ ಅಂದರೆ ಮಗಳ ಮಗ ಇದರಲ್ಲಿ ಬೇರೆ ಯಾರ ಅಧಿಕಾರಿಗಳಿಲ್ಲ ಅಂತ ಹೇಳಿದಾಗ
ಆದರೆ ಆ ಕರ್ಮಗಳು ಮಾಡಕ್ಕೆ ಅವನಿಗೆ ತಂದೆ ತಾಯಿಗಳಿದ್ರೆ ಅವನು ಮಾಡಕ್ಕೆ ಯೋಗ್ಯನೇ. ನೋಡಿ, ಯಾಕಂದ್ರೆ ಈ ಅದನ್ನು ಕರ್ಮಗಳೆಲ್ಲ ಧರ್ಮಶಾಸ್ತ್ರದಲ್ಲಿ ಜೀವತ್ ಪಿತೃ ಅಧಿಕಾರ ಅಂತ ಹೇಳಿದ್ದಾನೆ. ಜೀವತ್ ಪಿತೃ ಅಂದರೆ ತಂದೆ ಇರೋನು ಯಾರಾದ್ರು ಹೋದಾಗ ಕರ್ಮ ಮಾಡ್ಬೋದಾ? ಇದೆ, ಅದೇ ಹೌದು. ಅದೇ ಅಂದರೆ ದೌಹಿತ್ರ ಮಗಳ ಮಗ, ಅದರಲ್ಲೂ ದೊಡ್ಡ ಮಗಳ ಮಗ ಇದ್ದರೆ ಆತನು ತಾಯಿಯ ತಂದೆಗೆ, ತಾಯಿಯ ತಾಯಿಗೆ ಮಾತಾಮಹ. ಯಾರು ಮಾತಾಮಹ ಅಂದರೆ ತಾಯಿಯ ತಂದೆ, ತಾಯಿಯ ತಾಯಿ ಮಾತಾಮಹಿ. ಆಮೇಲೆ ಜ್ಯೇಷ್ಠ ಪಿತೃ ಯಾ ದೊಡ್ಡಪ್ಪ, ಕನಿಷ್ಠ ಪಿತೃ ಯಾ ಚಿಕ್ಕಪ್ಪ, ಅಣ್ಣ ತಮ್ಮಂದರು ಇವರಿಗೆ ತಂದೆ ಇದ್ದರೂ ಸಹ, ತಂದೆ ಮಾಡಬೇಕು ಅಂತಿದೆ, ತಂದೆ ಇದ್ದರೂ ಸಹ ಮುಖ್ಯವಾಗಿ ಮಾತಾಮಹ ಮಾತಾಮಹಿ, ತಾಯಿಯ ತಂದೆ ತಾಯಿಯವರಿಗೆ ಕರ್ಮವನ್ನು ತಂದೆ ಇದ್ದರೂ ಮಾಡಬಹುದು. ಜೀವತ್ ಪಿತೃ ಅಧಿಕಾರ ಬಹಳ ಒಂದು ಇಂಪಾರ್ಟೆಂಟ್ ಇದು ಕ್ಲಾರಿಫೈ ಮಾಡಿದ್ರೆ. ಯಾಕಂದ್ರೆ ಎಷ್ಟೋ ಕಡೆ ಇದು ತಂದೆ ಇದೆ ಹಿಂಗ್ ಏನಪ್ಪ ಅಂದರೆ, ಆದರೆ ಸಂಪ್ರದಾಯದಲ್ಲಿ ಏನು ಅಂದರೆ, ಅಯ್ಯೋ ನಮ್ಮ ತಂದೆ ಇದ್ದಾರಲ್ಲ ಹೆಂಗೆ ಮಾಡೋದು? ನೋ, ಅಧಿಕಾರ ಕೊಟ್ಬಿಟ್ಟಿದ್ದಾನೆ, ನೀನೇ ಅವ್ರಿಗೆ ಅಧಿಕಾರಿ. ಮಗಳ ಮಗನೇ ಅವ್ರ ತಾತ ಅಜ್ಜಿಗೆ ಅಧಿಕಾರಿ ಮಾಡು ನೀನು. ಏನಂದ್ರೆ ಕೆಲವ್ರ ಮನೇಲಿ ಇವಾಗ ಶ್ರಾದ್ದ ಅಂದ್ರೆ ತಂದೆಗೆ ಸ್ವಲ್ಪ ವಯಸ್ಸಾಗಿರುತ್ತೆ, ಇಲ್ಲ ಅವರು ಹುಷಾರಿರಲ್ಲ, ಅಂತ ಅವ್ರ ಮನೇಲಿ ಮಕ್ಕಳ ಕೈಲಿ ಒಂದು ಮಡಿ ಹಾಕ್ಸಕ್ಕೋ ಹೆದರ್ಕೋತಾರೆ, ನೀರ್ ಹಿಡ್ಸಕ್ಕೋ ಹೆದರ್ಕೋತಾರೆ. ನಮ್ಮ ಇದರಲ್ಲಿ ನಮ್ಮ ತಂದೆಯವ್ರಿಗೆ ಬಹಳ ವಯಸ್ಸಾಗಿತ್ತು ಇದರಲ್ಲಿ. ಅವಾಗ ಅವರು ಮಾಡೋ ಸ್ಥಿತಿಲಿ ಇರಲಿಲ್ಲ ಆ್ಯಕ್ಚುಲಾಗಿ, ಕಷ್ಟ ಇದರಲ್ಲಿ ತುಂಬ 1992 ಆ ಟೈಮಲ್ಲಿ ನಮ್ಮ ತಂದೆಯವ್ರಿಗೆ ಶಾಸ್ತ್ರಾಧ್ಯಯನ ಮಾಡಿ ಅವ್ರು ಹೇಳಿದ್ದಕ್ಕೆ ಹೇಳಪ್ಪ ನೀನೇ ಮಾಡ್ಬೋದು ಅಂತ ನಾನು ಅವ್ರ ಪರವಾಗಿ ಮಾಡ್ತಾ ಇದ್ದೆ, ಸಂಕಲ್ಪ ಅವ್ರಿಗೆ ಮಾಡಿಸ್ಬಿಟ್ಟು ಅಂತ. ಬಟ್ ಬಹಳ ಕಡೆ ಇದಕ್ಕೆ ಇಲ್ಲ ಮಾಡಿಸ್ಬಾರ್ದು, ಇದು ಮಾಡಬಾರ್ದು ಅಂತ ಹೇಳಿಬಿಟ್ಟು ಕೆಲವು ಕಡೆ ಶಾಸ್ತ್ರನೇ ಬಿಟ್ಬಿಡೋದು ಉಂಟು. ಇಲ್ಲಾಂದರೆ ಹಿರಿಯ ಶ್ರಾದ್ದ ಅಂತ ಮಾಡಿಬಿಡೋದು, ಹೇಳಲ್ಲ ಸುಮ್ಮನೆ ಏನೊಂದು ತರಕಾರಿ ಅದು ಕೊಟ್ಬಿಟ್ರೆ ಸಾಕು ಅಂತ ಈ ರೀತಿ ಎಲ್ಲ ಶುರು ಮಾಡ್ಬಿಟ್ಟಿದ್ದಾರೆ. ಏನು ಶಾಸ್ತ್ರ ಏನು ಹೇಳುತ್ತೆ, ಹೇಗೆ ಮಾಡಬೇಕು? ಈಗ ವಯಸ್ಸಾದ ತಂದೆ ತಗೊಳಿದ್ರೆ ಅವ್ರ ಕೈಲಿ ಮಾಡೋಕ್ಕಾಗದೇ ಇದ್ದಾಗ ಏನು ಮಾಡಬೇಕು ಅಂತ ತಾವು ಹೇಳ್ತಾರೆ ಗುರುಗಳು. ನೋಡಿ, ಇವ್ರ ತಂದೆ ಹಾಸಿಗೆ ಹಿಡಿದಿದ್ರು, ಅವ್ರ ಕೈಲಿ ಮಾಡೋ ಅಷ್ಟು ಚೈತನ್ಯ ಇರಲಿಲ್ಲ. ಆ ಸಂದರ್ಭದಲ್ಲಿ ತಂದೆ ಆದವನು ಅವರ ಸಾನ್ನಿಧ್ಯ ಎದುರುಗಡೆ ಇದ್ದು ಪವಿತ್ರ ಇಟ್ಕೊಂಡು ಕೂತ್ಕೊಂಡು ಬಿದ್ದರೆ ಸಾಕು. ಅವರು ಪರವಾಗಿ ಮಗನಿಗೆ ಮಾಡೋಕ್ಕೆ ಅಧಿಕಾರ ಇದೆ. ಒಂದು ವೇಳೆ ಮಗ ಇಲ್ಲ, ಯಾರಾದರೂ ಸಪಿಂಡರು, ಅವರ ಜ್ಞಾತಿಗಳು, ಅಣ್ಣ ತಮ್ಮಂದಿರ ಮಕ್ಕಳು, ಅವರ ಗೋತ್ರದವರು ಆಗಿದ್ದವರು ಬಂದು ಅವ್ರ ಎದುರುಗಡೆ ಅವ್ರ ಪಕ್ಕದಲ್ಲೇ ಇದ್ಕೊಂಡು ಸಂಕಲ್ಪ ಮಾಡಿ ಎಲ್ಲ ಮಾಡ್ಕೊಂಡು ಹೋಗಬಹುದು. ಈಗ ನೀವೊಂದು ಕೇಳ್ತೀರಪ್ಪ, ಯಾರೋ ಒಬ್ಬರು ಜೈಲಿನಲ್ಲಿರ್ತಾರೆ, ಇಲ್ಲ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿಬಿಟ್ಟಿರ್ತಾರೆ, ಅವ್ರ ತಂದೆ ಶ್ರಾದ್ದ ಬಂದು ಹೇಗೆ ಮಾಡ್ತಾರೆ? ಒಳ್ಳೆ ಪಾಯಿಂಟ್ ರೈಸ್ ಮಾಡಿದ್ರು ನೀವೇ. ಶ್ರಾದ್ದವನ್ನು ಪರಿತ್ಯಾಗ ಮಾಡೋ ಹಾಗಿಲ್ಲ, ಬಿಡೋ ಪ್ರಶ್ನೆನೇ ಇಲ್ಲ. ಕಾರಾಗೃಹದಲ್ಲಿದ್ದರೆ, ಆಸ್ಪತ್ರೆಯಲ್ಲಿ ಬೆಡ್ ರಿಡನ್ ಆಗಿದ್ದರೆ ಅವನ ಪರವಾಗಿ ಯಾರಾದರೂ ಅವರ ದಯಾದಿಗಳು ಮುಂದೆ ನಿಂತು ಶ್ರಾದ್ದ ಕರ್ಮವನ್ನು ಮಾಡಬೇಕು. ಯಜಮಾನಸ್ಯ ಪಿತುಹೋನೋ ಮಾತುಹೋನೋ ಹೇಳ್ಕೊಂಡು ಮಾಡಬೇಕು ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಶ್ರಾದ್ದ ಮುಗಿಯೋವರೆಗೂ ಆತ ಎಷ್ಟು ನಿಯಮದ ಸಾಧ್ಯವೋ ಅಷ್ಟು ನಿಯಮದಲ್ಲಿ ಇದ್ದುಕೊಂಡ್ರೆ ಸಾಕು, ಆ ಶ್ರಾದ್ದದ ಫಲ ಆತನಿಗೆ ಬರುತ್ತೆ ಅಂತ ಸಹ ಹೇಳ್ತಾನೆ. ಶ್ರಾದ್ದವನ್ನು ಪರಿತ್ಯಾಗ ಮಾಡಿದರೆ ಆಗಲೇ ಹೇಳಿದ್ನಲ್ಲ, ಪ್ರೇತತ್ವ ಪ್ರಾಪ್ತಿಯಾಗಿ ಕೋಟಿ ಜನ್ಮಗಳಲ್ಲಿ ಚಂಡಾಲತ್ವವನ್ನು ಪಡೆಯುತ್ತಾನೆ. ಅವನ ರಕ್ತವನ್ನು ಪಿತೃಗಳು ಪಾನ ಮಾಡುತ್ತಾರೆ. ಶ್ರಾದ್ದವನ್ನು ಪರಿತ್ಯಾಗ ಮಾಡೋ ಪ್ರಶ್ನೆನೇ ಬರೋದಿಲ್ಲ. ಆದರೆ ಈಗ ಅದನ್ನು ಹೇಳಿದ್ರೆ ಸ್ವಯಂ ಪಾಕ ಕೊಟ್ಟರೆ ಶ್ರಾದ್ದ ಮಾಡಿದಾಗಲ್ಲ. ಇವಾಗ ಗುರುಗಳೇ ಎಲ್ಲ ಕಡೆನೂ ಸ್ವಯಂ ಪಾಕ ಅನ್ನೋದ್ರೆ ತಮ್ಮ ತಂದೆ ಕೈಲಾಗಲ್ಲಪ್ಪ, ಅವರೇನೋ ಒಂದಷ್ಟು ತರಕಾರಿ ಅಕ್ಕಿ ದಾನ ಕೊಟ್ಬಿಡ್ತಾರೆ ಅಂದರೆ ಕೊಟ್ಟಿದ್ದಕ್ಕೆ ಅವನಿಗೆ ಅವತ್ತಿನ ದಿನ ಭೋಜನ ಮಾಡೋಕ್ಕೆ ಅವಕಾಶವೇ ಹೊರತು ಶ್ರಾದ್ದ ಮಾಡಿದ ಫಲ ಇಲ್ಲ. ಬಹಳ ಇಂಪಾರ್ಟೆಂಟ್ ಗುರುಗಳೇ. ಎಲ್ಲ ಕಡೆನೂ ಸ್ವಯಂ ಪಾಕ ಕೊಟ್ಬಿಡ್ತೀವಿ, ಆಗೋಯ್ತು ಶ್ರಾದ್ದ ಆಗುತ್ತೆ. ಯಾಕಂದ್ರೆ ಸ್ವಲ್ಪ 10 ನಿಮಿಷದಲ್ಲಿ 1/4 ಗಂಟೆಲಿ ಆಗುತ್ತೆ ಅಂತೆಲ್ಲ ಇದು ಮಾಡ್ತಾರೆ. ಆ್ಯಕ್ಚುಲಾಗಿ ಅದು ಭ್ರಮೇಲಿ ಇದ್ದಾರೆ ಅಂತ ಕಾಣುತ್ತೆ. ಒಳ್ಳೆ ಶ್ರಾದ್ದ ಮಾಡಿದ ಫಲ ಬರೋದಿಲ್ಲ. ಅವತ್ತಿನ ದಿನ ನಮ್ಮಲ್ಲಿ ನಾವು ವೈದಿಕರಿಗೆ ಬ್ರಾಹ್ಮಣರಿಗೆ ಹೇಳಿ ಕನಿಷ್ಠ ಭೋಜನವನ್ನು ಆದರೂ ಮಾಡಿಸಿದ್ರೆ ಶ್ರಾದ್ದ ಫಲ ಬರುತ್ತೆ ಅಂತ ಹೇಳ್ತಾರೆ. ಸಂಕಲ್ಪ ಶ್ರಾದ್ದದಲ್ಲಿ ನಾನಾ ರೀತಿ ಇದೆ. ಹಿರಣ್ಯ ಶ್ರಾದ್ದ, ನಿನ್ನ ಕೈಲಾಗಲ್ಲ ದಕ್ಷಿಣೆ ದಾನವನ್ನು ಮಾಡು, ಅದಕ್ಕೂ ಒಂದು ಕ್ರಮ ಇದೆ, ಆ ಕ್ರಮದಲ್ಲೇ ಮಾಡಬೇಕು, ಸುಮ್ಮನೆ ದಕ್ಷಿಣೆ ಕೊಟ್ಕೊಳ್ಳೋದಲ್ಲ. ಆಮಶ್ರಾದ್ದ,
ಆಮ ಪದಾರ್ಥಗಳನ್ನು ಸ್ವಯಂ ಪಾಕ ಅದನ್ನು ಸಹ ಕ್ರಮವಾಗಿ ದರ್ಭೆ ಕಟ್ಟ ಹಾಗೆ ಎಲ್ಲ ಬ್ರಾಹ್ಮಣರನ್ನು ಕರೆದು ಕ್ರಮವಾಗಿ ಮಾಡೋ ಒಂದು ರೀತಿ ಇದೆ. ಆಮ ಶ್ರಾದ್ದ, ಸಂಕಲ್ಪ ಶ್ರಾದ್ದ, ಕನಿಷ್ಠ ಇಬ್ಬರು ಬ್ರಾಹ್ಮಣರನ್ನು ಕರೆದು ನೀವು ಕಾಲು ತೊಳೆದು ಭೋಜನವನ್ನು ವ್ಯವಸ್ಥೆ ಮಾಡೋದು. ಅಂದರೆ ಮತ್ತು ಶ್ರಾದ್ದಗಳಲ್ಲಿ ನಾನಾ ರೀತಿಯ ಶ್ರಾದ್ದಗಳಿದೆ. ಅವನಿಗೆ ಏನು ಗತಿನೇ ಇಲ್ಲ ಅಂದಾಗ ಅರಣ್ಯರೋಧನ ಅಂತಿದೆ. ಅರಣ್ಯಕ್ಕೆ ಹೋಗಿ 2 ಕೈ ಎತ್ತಿ ನನಗೇನು ಗತಿ ಇಲ್ಲಪ್ಪ ಅಂತ ಹೇಳಿದ್ರೆ ಅವನಿಗೆ ಶ್ರಾದ್ದ ಫಲ ಬರುತ್ತೆ ಅಂತ ಸಹ ಹೇಳಿದ್ದಾನೆ. ಅಂಥ ಪರಿಸ್ಥಿತಿಗಳು ಈಗಿನ ಕಾಲಕ್ಕೆ ಕಡಿಮೆ ಅಂತಲೇ ಹೇಳ್ಕೊತೀನಿ. ಉದ್ದೇಶಪೂರ್ವಕವಾಗಿ ಶ್ರಾದ್ದವನ್ನು ಬಿಡೋರೇ ಹೆಚ್ಚಾಗೋಗಿದ್ದಾರೆ. ಅಂದರೆ ಗುರುಗಳೇ, ಅಂದರೆ ಈಗ ಪಿಂಡ ಶ್ರಾದ್ದಗಳು ಮಾಡ್ತಾರಲ್ಲ ರೆಗ್ಯುಲರ್, ಇದಕ್ಕೂ ಅಥವಾ ಹಿರಣ್ಯ ಶ್ರಾದ್ದ ಮಾಡಿದ್ರು ಆ ಫಲಗಳಲ್ಲಿ ವ್ಯತ್ಯಾಸ ಎಷ್ಟು ಮಟ್ಟಿಗೆ ಇದೆ? ಹಿರಣ್ಯ ಶ್ರಾದ್ದವನ್ನು ಯಾವಾಗ ಮಾಡಬೇಕು ಅಂದರೆ ಅಶಕ್ತನಾಗಿದ್ದಾಗ, ಕರ್ತುಂ ಅಶಕ್ಯತ್ವಾತ್, ಅಶಕ್ತನಾಗಿದ್ದಾಗ ಮಾಡೋ. ನಿನಗೆ ದೇವರು ದೈಹಿಕವಾಗಿ ಆರ್ಥಿಕವಾಗಿ ಎಲ್ಲ ಅನುಕೂಲ ಕೊಟ್ಟವಾಗ ಅದನ್ನು ನೀನು ಬಿಡಬೇಡ. ಅಶಕ್ತ ಅಂದರೆ ಏನು ಗುರುಗಳೇ? ಅಲ್ಲಿ ಅಶಕ್ತ ಅಂದರೆ ಯಾವುದೋ ಅವನು ಹೊರದೇಶದಲ್ಲಿ ಇರ್ತಾನೆ ಅಂತ ಇಟ್ಕೊಳ್ಳಿ, ಇಲ್ಲಿ ಬರೋಕ್ಕಾಗಲ್ಲ, ಅವನ ಪರವಾಗಿ ಯಾರೋ ಹಿರಣ್ಯ ಶ್ರಾದ್ದವನ್ನು ಇಲ್ಲಿ ಮಾಡಬಹುದು. ಅಥವಾ ನೀವು ಹೇಳಿದ್ರೆ ನಿಮ್ಮ ತಂದೆ ಬೆಡ್ಡಲ್ಲಿ ರಿಡನಾಗಿರ್ತಾರೆ ಅಂತ, ಆವಾಗ ನೀವು ಹಿರಣ್ಯ ಶ್ರಾದ್ದವನ್ನು ಮಾಡ್ಬೋದು, ಆಮ ಶ್ರಾದ್ದವನ್ನು ಮಾಡ್ಬೋದು. ಆಯಾ ಶ್ರಾದ್ದಗಳಿಗೆ ವಿಶ್ವದೇವತೆಗಳು ಬೇರೆ ಇದ್ದಾರೆ. ಪುರೂರವ ಆರ್ದ್ರವ ಸಂಹಿಕಾನಾಂ ವಿಶ್ವೇಶಾಂ ದೇವಾನಾಂ ಪಾರ್ವಣ ಶ್ರಾದ್ಧೆ, ಕಾಲಕಾಮಕ ಸಂಹಿಕಾನಾಂ ವಿಶ್ವೇಶಾಂ ದೇವಾನಾಂ ಸಪಿಂಡೀಕರಣಕ್ಕೆ ಶ್ರಾದ್ಧೆ, ಧನುರುಚಿ ಸಂಹಿಕಾನಾಂ ವಿಶ್ವೇಶಾಂ ದೇವಾನಾಂ ಆಮ ಶ್ರಾದ್ಧೆ, ಧುರ್ವಿಲೋಚನ ಸಂಹಿಕಾನಾಂ ವಿಶ್ವೇಶಾಂ ದೇವಾನಾಂ ಮಹಾಲಯ ಶ್ರಾದ್ಧೆ, ದಕ್ಷಕ್ರತೋ ಸಂಹಿಕಾನಾಂ ವಿಶ್ವೇಶಾಂ ದೇವಾನಾಂ ಸತ್ಯಪಸು ಸಂಹಿಕಾನಾಂ ವಿಶ್ವೇಶಾಂ ದೇವಾನಾಂ ನಾಂದಿ ಶ್ರಾದ್ಧೆ. ರುದ್ರ ಅಂತ ಒಬ್ಬ ವಿಶ್ವದೇವ ಇದ್ದಾನೆ. ಅಷ್ಟು ಆಯಾ ಶ್ರಾದ್ದಗಳು ಅವರವರೇ ವಿಶ್ವದೇವತೆಗಳು, ಅವರವ್ರನ್ನೇ ಕರೆದು ಕ್ಷಣ ಕೊಟ್ಟು ಶ್ರಾದ್ದವನ್ನು ಮಾಡೋ. ನಾನು ಆಮ ಶ್ರಾದ್ದಕ್ಕೆ ಪುರೂರವಾರ್ಧ ಸಂಹಿಕಾನಾಂ ವಿಶ್ವೇಶಾಂ ದೇವಾನಾಂ ಹೇಳ, ಧನುರುಚ ಸಂಹಿಕಾನಾಂ ವಿಶ್ವೇಶಾಂ ದೇವಾನಾಂ ಹೇಳೋ. ನೀವು ಮಹಾಲಯ ಪಕ್ಷದಲ್ಲಿ ಮಾಡ್ತೀರಲ್ಲ, ಧುರಿ ವಿಲೋಚನ ಸಂಹಿಕಾನಾಂ ವಿಶ್ವೇಶಾಂ ದೇವಾನಾಮ ಹೇಳಬೇಕಿಲ್ಲ, ಅಲ್ಲಿ ನೀವು ಪುರೂರವಾರ್ಧ ಸಂಹಿಕಾನಾಂ ವಿಶ್ವೇಶಾಂ, ಸಪಿಂಡೀಕರಣದಲ್ಲಿ ಕಾಲಕಾಮಕ ಸಂಹಿಕಾನಾಂ ವಿಶ್ವೇಶಾಂ ದೇವಾನಾಮ ಹೇಳಬೇಕು, ಅಲ್ಲಿ ಬೇರೆ ವಿಶ್ವದೇವತೆಗಳು 13 ವಿಶ್ವೇಶಾಂ, 13 ಜನ ವಿಶ್ವದೇವತೆಗಳಿದ್ದಾರೆ. ಆದ ಕಾರಣ ಆಯಾ ಶ್ರಾದ್ದಕ್ಕೆ ಆಯಾ ವಿಶ್ವದೇವತೆಗಳಿದ್ದಾರೆ, ಅದರ ಕ್ರಮನೇ ಬೇರೆ ಇದೆ. ಅದರ ಪ್ರಕಾರ ಮಾಡಿದ್ರೆ ಶ್ರಾದ್ದ ಫಲ ಪ್ರಾಪ್ತಿಯಾಗುತ್ತೆ. ಬರೀ ಹೆಣ್ಣು ಮಕ್ಕಳೇ ಇರ್ತಾರೆ, ಗಂಡು ಮಕ್ಕಳಿಲ್ಲ. ಇವಾಗ ಏನಪ್ಪ, ಇವಾಗ ಹೆಣ್ಣು ಮಕ್ಕಳು, ಇವಾಗ ಗಂಡ ತೀರೋಗ್ತಾನೆ. ಇವಾಗ ಆ ಹೆಂಡತಿ ಇರೋವರೆಗೂ ಹೆಂಡತಿ ಹೆಸರಲ್ಲಿ ಶ್ರಾದ್ದ ಮಾಡ್ತಾರೆ, ಆಮೇಲೆ ಆ ಶ್ರಾದ್ದ ನಿಂತು ಹೋಗುತ್ತಾ? ಅವ್ರಿಗೆ ಹೆಣ್ಣು ಮಕ್ಕಳೇ ಇರ್ತಾರೆ, ಅವ್ರು ಮಾಡೋ ಹಾಗಿಲ್ಲ. ಒಂದು ವೇಳೆ ನಾಳೆ ಆ ಹೆಣ್ಮಕ್ಳು ಮದುವೆ ಆಗಿ ಮಗ ಹುಟ್ಟಿದ್ರೆ ದೌಹಿತ್ರ, ಆತ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಹುದು. ಆದ್ರೆ ಹೆಂಡತಿ ಹೆಸರಲ್ಲೇ ಮಾಡಿರೋದ್ರಿಂದ ಹೆಂಡತಿ ಗಸದ ಮೇಲೆ ಹೋದ್ಮೇಲೆ ನಿಂತೋಯ್ತು ಅಂತ ಕೆಲವರು ಅನ್ಕೋತಾರೆ. ಹಾಗೇನಿಲ್ಲ. ಒಂದು ವೇಳೆ ಹೆಣ್ಮಕ್ಳು ಮದುವೆ ಆಗಿ ಗಂಡು ಮಗ ಏನಾದರೂ ಜನಿಸಿದ್ರೆ ಆತ ಮುಂದಕ್ಕೆ ಕಂಟಿನ್ಯೂ ಮಾಡ್ಕೊಂಡು ಹೋಗಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಹೋಗ್ಬೇಕು. ಬಟ್ ಅಳಿಯನ್ಗಿಲ್ಲ, ಬಿಡಬಾರ್ದು. ಅಳಿಯ ಮಾಡಬಹುದು ಅಷ್ಟೇ, ಕಂಟಿನ್ಯೂ ಮಾಡೋ ಅವಶ್ಯಕತೆ ಇಲ್ಲ. ಮಾಡಿದ್ರು ಅವನ ಮಗನ ಹೆಸರಲ್ಲಿ ಮಾಡ್ಕೊಂಡು ಹೋಗ್ಬೇಕಾಗಲ್ಲ. ಅಲ್ಲ, ಮೊಮ್ಮಗನಿಗೆ ಮಾಡ್ಬೇಕು. ಮೊಮ್ಮಗನಿಗೆ ರೈಟ್ಸ್. ತಂದೆ ತಾಯಿಗಳಿಗೆ ಮಗಳಿಗಿದ್ರೆ ಅವ್ರ ಮೊಮ್ಮಗ ಗಂಡು ಮಗು ಇದ್ರೆ ಅವ್ನ್ ಮಾಡ್ಕೊಂಡು ಹೋಗ್ಬೇಕು. ಅವ್ನ ಮಗ ಅಳಿಯ ಬೇಕಾದ್ರೆ ಮಾಡ್ಕೊಂಡು ಅವ್ನ ಕರ್ತವ್ಯ. ಅವ್ನ ಮೊಮ್ಮಗು ತುಂಬಾ ಚಿಕ್ಕವಾದ್ರೆ ಅವ್ರ ಪರವಾಗಿ ಹೆಸರಲ್ಲಿ ತಂದೆ ತಾಯಿ ಇದ್ರು ಮಾಡಕ್ಕಾಗಲ್ಲ, ಆವಾಗ ಏನು ದೋಷ ಇಲ್ವಾ? ಮಾಡಕ್ಕಾಗಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ ಬಂಧುಗಳೆಲ್ಲ. ಇವಾಗ ತಂದೆ ತಾಯಿ ಇಬ್ರು ಹೊರಟೋದಾಗ ಬರೀ ಹೆಣ್ಣು ಮಕ್ಕಳೇ ಇದ್ದಾರೆ, ಅವ್ರಿಗೆ ಯಾರು ಇಲ್ಲ. ಆವಾಗ ಅವ್ರಿಗೆ ಅಲ್ಲಿಗೆ ಶ್ರಾದ್ದ ನಿಂತೋಗತ್ತಾ, ಇಲ್ಲ ಮುಂದುವರಿಸ್ಬೇಕಾ ಮಕ್ಕಳು? ಹೆಣ್ಣು ಮೊದಲು ತಂದೆ ಹೋಗಿರ್ತಾನೆ, ತಂದೆ ಯಾರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವ್ರ ಹೆಂಡತಿ ಹೆಸರಲ್ಲಿ, ತಾಯಿ ಹೆಸರಲ್ಲಿ. ತಾಯಿನೂ ಹೋಗ್ಬಿಟ್ಲು, ಮೊಮ್ಮಗ ಬೇಕಾದ್ರೆ ಮಗಳ ಮಗ ಮಾಡ್ಕೊಂಡು ಹೋಗ್ಬೋದು. ಮಗಳ ಮಗಾನೂ ಇಲ್ಲ ಅಂದ್ರೆ ಭರ್ತೃ ಸಾಪಿಂಡ್ಯ ಅಂತಿದೆ. ಭರ್ತೃ ಅಂದ್ರೆ ಈ ಹೆಂಡತಿಯನ್ನು ಗಂಡನ ಜೊತೆಯಲ್ಲಿ ವಿಲೀನ ಮಾಡಿಬಿಡೋದು, ಪಿಂಡ ಸಂಯೋಜನೆ ಮಾಡಿಬಿಡೋದು, ಮಾಡಿಬಿಟ್ಟು ಅಕೌಂಟ್ ಕ್ಲೋಸ್ ಮಾಡಿಬಿಡೋದು. ಮುಂದಕ್ಕೆ ಶ್ರಾದ್ದಗಳಿಲ್ಲ. ನಾವೇ ಕೆಲವೆಲ್ಲ ಮಾಡಿಸಿದ್ದೀವಿ. ಭರ್ತೃ ಸಾಪಿಂಡ್ಯ ಅಂದರೆ ಹೆಂಡತಿಯನ್ನು ಗಂಡ ಜೊತೆ ಸೇರಿಸ್ಬಿಟ್ಟು ವರ್ಗ ಇರಲ್ಲ, ಅವಾಗ ನೀವು ಕ್ರಮನೇ ಇರೋದಿಲ್ಲ ಶ್ರಾದ್ದ ಮಾಡೋದಕ್ಕೆ. ಅದಕ್ಕೋಸ್ಕರ ಅದು ಮುಗಿಸ್ಬಿಟ್ರೆ ಮುಂದಕ್ಕೆ ಶ್ರಾದ್ದಗಳು ಬೇಕಾಗಿಲ್ಲ. ಅದು ಎಲ್ಲದಕ್ಕೂ ಮಾಡೋದಕ್ಕೆ ಬರೋದಿಲ್ಲ. ಕೆಲವೊಂದಕ್ಕೆ ಮಾತ್ರ ಯಾರು ಇವರೇ ಇಲ್ಲ, ಮಕ್ಕಳೇ ಇಲ್ಲ, ಮಾಡೋರೇ ಇಲ್ಲ, ಮುಂದಕ್ಕೆ ನಾವು ಮಾಡಲ್ಲ ಅನ್ನೋರ್ಗೆ ಮಾತ್ರ ಅದಕ್ಕೆ. ಇದು ಅಂದ್ರೆ ನಾವು
ಕೆಲವರೆಲ್ಲ ಮಾಡ್ಕೊಂಡಿದ್ರು, ಕೆಲವು ದೊಡ್ಡ ದೊಡ್ಡವರು ಬಹಳ ವಿದ್ಯಾವಂತರೇ, ತುಂಬ ಆಚರಣೆ ಇಟ್ಕೊಂಡಿದ್ದವರು ಕೆಲವು ಮಾಡ್ಕೊಂಡಿದ್ದಾರೆ ಅಂತ ಕೇಳಿವೆ. ಏನಂದ್ರೆ ಆತ್ಮಶ್ರಾದ್ದ ಅಂತ ಗುರುಗಳ ಇದರಲ್ಲಿ ಅದು ಅದು ಹೇಗೆ ಅದು ಉಂಟಾ? ಆತ್ಮಶ್ರಾದ್ದವನ್ನ ಯಾರು ಮಾಡ್ಕೋತಾರೆ ಅವನಿಗೆ ಮಕ್ಕಳ ಮೇಲೆ ಅನುಮಾನ ಬಂದ್ಬಿಡುತ್ತೆ. ನಾಳೆ ನಾನು ಹೋದ್ಮೇಲೆ ಇವರೆಲ್ಲ ನನ್ನ ತಿಥಿ ಮಾಡೋದಿಲ್ಲ, ಕರ್ಮ ಮಾಡೋದಿಲ್ಲ. ಅವನಿಗೆ ಜೀವನದಲ್ಲಿ ಜಿಗುಪ್ಸೆ ಬಂದ್ಬಿಡುತ್ತೆ. ಅವನು ಬದರಿ ಕ್ಷೇತ್ರಕ್ಕೆ ಹೋಗಿ ಬ್ರಹ್ಮ ಕಪಾಲದಲ್ಲಿ ಆತ್ಮಶ್ರಾದ್ದವನ್ನು ಮಾಡ್ಕೊಂಬಿಟ್ಟ ಅಂತ ಇಟ್ಕೊಳ್ಳಿ. ಅಲ್ಲಿಗೆ ಹೋಗಿ ಮಾಡ್ಕೋಬೇಕು ಅಂತೇನಿಲ್ಲ, ಇಲ್ಲೂ ಮಾಡ್ಕೋಬಹುದು. ಬದುಕಿರೋವಾಗ ಆತ್ಮಶ್ರಾದ್ದವನ್ನು ಮಾಡಿಕೊಂಡ್ರೆ ಅವನು ಜೀವಂತ ಶವ, ಯಾರ ಮನೆಗೂ ಹೋಗುವಾಗಿಲ್ಲ. ಶವ ಯಾರ ಮನೆಗಾದ್ರೂ ಹೋಗುತ್ತಾ? ಆತ ಯಾರ ಮನೆಗೂ ಹೋಗಂಗಿಲ್ಲ, ಆತನ ಮನೆಗೂ ಯಾರು ಹೋಗಂಗಿಲ್ಲ. ಆತ ಎಲ್ಲಿರ್ಬೇಕು ಅಂದ್ರೆ ದೂರದಲ್ಲೆಲ್ಲ ಕಾಡಲ್ಲ, ಯಾರು ಜನಸಂಚಾರ ಇಲ್ಲಿರೋ ಜಾಗದಲ್ಲಿ ಒಬ್ಬಂಟಿಕನಾಗಿರ್ಬೇಕು. ಇದು ಆತ್ಮಶ್ರಾದ್ದ. ಘಟಶ್ರಾದ್ದ. ಘಟಶ್ರಾದ್ದ ಅಂದ್ರೆ ಏನು ಗುರುಗಳೇ? ಅದೇ ಅದಕ್ಕೋಸ್ಕರ ಅವನೇ ಬ್ರಾಹ್ಮಣ ಅಂತ ಕೂತ್ಕೊಳ್ಳೋದು, ಅವನ ಕಾಲು ಅವನೇ ತೊಳ್ಕೊಳ್ಳೋದು, ಅವನು ಹೆಸರು ಹೇಳ್ಕೊಂಡು ಅವನೇ ಪಿಂಡವನ್ನು ಇಡೋದು. ಬಟ್ ಇದು ಶಾಸ್ತ್ರೀಯ ಇದೆ ಆಕ್ಚುಲಿ. ಖಂಡಿತ ಇದೆ. ಮಾಡ್ಕೊಂಡವ್ರು ಇದ್ದಾರೆ, ಅಲ್ಲೊಬ್ರು ಇಲ್ಲೊಬ್ರು ಇದ್ದಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಜೊತೆಲಿ ಇರಬಾರ್ದು ಅಂತ, ಪಕ್ಕದ ಮನೇಲೇ ಇರ್ತಾರೆ. ಬದುಕಿದ್ರು ಶವವೇ. ಅವ್ರ ಮನೆ ಅವ್ರನ್ನ ಯಾರು ಮುಟ್ಕೊಳ್ಳೋ ಹಾಗೂ ಇಲ್ಲ, ಅವ್ರ ಜೊತೆ ಯಾರು ಸಂಭಾಷಣೆ ಮಾಡೋ ಹಾಗೂ ಇಲ್ಲ, ಅವ್ರ ಜೊತೆ ಯಾವುದೇ ರೀತಿ ಸಂಪರ್ಕ ಇಟ್ಕೊಳ್ಳಂಗೂ ಇಲ್ಲ. ಮತ್ತೆ ಅವರು ಕಾಲವಾದಾಗ ಆವಾಗ ಏನ್ ಮಾಡ್ಬೇಕು? ಏನಿಲ್ಲ, ತಗೊಂಡೋಗಿ ಯಾರೋ ಒಬ್ರು ತಗೊಂಡೋಗಿ ದಾನ ಮಾಡಿದ್ರೆ ಮುಗ್ದಾಯ್ತು. ಯಾಕಂದ್ರೆ ಅವ್ರು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅಡ್ವಾನ್ಸ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಕಷ್ಟವಾದ ಜೀವನ. ನಮ್ಮ ಹತ್ರ ಅವ್ರು ಬಂದು ಹೇಳ್ಕೊತಾ ಇದ್ರು, ಹೀಗೆ ಒಬ್ರು ಹಿಂಗೆ ಮಾಡ್ಕೊಂಡ್ಬರ್ತೀನಿ ನಾನು ಅಂತ. ಬೇಡ, ಮಕ್ಕಳೆಲ್ಲ ಇಲ್ಲ, ಅವ್ರು ಯಾರು ಮಾಡಲ್ಲ, ರಂಗೋ ಅವ್ರಿಗೂ ಆಗಲ್ಲ. ಏನಾಯ್ತೋ ಗೊತ್ತಿಲ್ಲ. ಆಮೇಲೆ ಇನ್ನು ಕೆಲವರು ನಮ್ಗೆ ಗೊತ್ತಿರೋರೇ ಆ ಥರ ಹೇಳೋದು ಕೇಳಿದ್ದೀನಿ. ನಾವು ಬದುಕಿದ್ದಾಗ ಚೆನ್ನಾಗಿ ನೋಡ್ಕೊಂಡಿದ್ದೀವಿ ನಮ್ಮ ತಂದೆ ತಾಯಿಗಳನ್ನ, ಸತ್ತ ಮೇಲೆ ಅದೆಲ್ಲ ಏನು ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಬದುಕಿದ್ದಾಗ ನೋಡ್ಕೊಳ್ಳೋದೇ ಇಂಪಾರ್ಟೆಂಟು. ಸತ್ತ ಮೇಲೆ ಎಲ್ಲರನ್ನೂ ಕರೆದು ಊಟ ಹಾಕ್ಸೋದು ಅದೆಲ್ಲ ಸೆಕೆಂಡ್ರಿ. ಸೊ ನಾವು ಮಾಡಲ್ಲ ಶ್ರಾದ್ದ, ನಾವು ಬದುಕಿದಾಗ ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಅನ್ನೋರು ಇದ್ದಾರೆ. ಅದು ಹೇಗೆ ಹೇಳಿದ್ದಾನೆ, ಜೀವತೋ ವಾಕ್ಯಕರಣ. ಇರೋವರೆಗೂ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೋಬೇಕು. ಇರೋವರೆಗೂ ಚೆನ್ನಾಗಿ ನೋಡ್ಕೊಂಡು ಪ್ರತಿಯೊಬ್ಬರದ್ದು ಕರ್ತವ್ಯ. ಇವತ್ತೋ ವಾಕ್ಯಕರ ಪ್ರತ್ಯಬ್ಧಂ ಭೂರಿ ಭೋಜನಂ. ಪ್ರತಿ ವರ್ಷ ಬರುವಂತಹ ವಾರ್ಷಿಕ ಶ್ರಾದ್ದಗಳಲ್ಲಿ ಪ್ರತಿ ವರ್ಷ ಅತಿಥಿ ಮಾಡ್ಬೇಕು ತಾನೆ. ಭೂರಿ ಭೋಜನಂ. ಭೂರಿ ಭೋಜನ ಅಂದರೆ ಊರವರೆಲ್ಲ ಕರೆದು ಊಟ ಹಾಕು ಅಂತಲ್ಲ. ಇಬ್ಬರು ಬ್ರಾಹ್ಮಣನ ಕರೆದಿದೆಯಲ್ಲಪ್ಪ, ನಿನಗೆ ಹತ್ತಿರದವ್ರನ್ನ ಕರೆದಿರ್ತೀಯ ಇಲ್ವೋ, ಅವ್ರನ್ನೇ ಕರೆದು ಅವ್ರಿಗೆಲ್ಲ ತೃಪ್ತಿ ಆಗೋ ಥರ ಭೋಜನವನ್ನು ಮಾಡಿಸು. ಹನುಮಾನದಲ್ಲಿ ಗಯೇ ಕ್ಷೇತ್ರಕ್ಕೆ ಹೋಗಿ ಪಿಂಡದಾನವನ್ನು ಅವರ ಹೆಸರಿನಲ್ಲಿ ಮಾಡಿದ್ರೆ ತ್ರಿಭಿಃ ಪುತ್ರಸ್ಯ ಪುತ್ರತಾಂ. ಈ ಮೂರು ಇದ್ರೇ ಮಗ ಅನ್ಸ್ಕೊಳ್ಳೋದು. ಒಂದಿದ್ರೆ ಅವ್ನು ಮಗ ಅನ್ಸ್ಕೊಳ್ಳಲ್ಲ. ಅವನು ಹೋದ್ಮೇಲೆ ಇನ್ನೇನು ಮಾಡಲ್ಲ ಅಂದ್ರೆ ಅವ್ರ ಗತಿ ಏನು? ಹೌದು, ಫುಲ್ ಪ್ಯಾಕೇಜ್. ಅವನು ಮಗ ಅನ್ಸ್ಕೊಳ್ಳಲ್ಲ. ಈ ಮೂರು